ಎಲ್ರಿಗೂ ನಮಸ್ಕಾರ. ಇವತ್ತಿನ ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ರಾಜ್ಯ ಸರ್ಕಾರ, ಕರ್ನಾಟಕದ ಸರ್ಕಾರ, ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು 1 ದಿನದ ವೇತನ ಸಹಿತ ಮುಟ್ಟಿನ ರಜೆ ನೀಡೋದನ್ನು ಕಡ್ಡಾಯಗೊಳಿಸುವ ಮತ್ತು ಉದ್ದೇಶಪೂರ್ವಕವಾಗಿ ರಜೆ ನಿರಾಕರಿಸುವವರಿಗೆ ಅಥವಾ ತಾರತಮ್ಯ ಮಾಡೋರಿಗೆ 5,000ವರೆಗೆ ದಂಡ ವಿಧಿಸಲಿಕ್ಕೆ ಅವಕಾಶ ಕಲ್ಪಿಸುವಂತಹ ಕರ್ನಾಟಕ ಮಹಿಳಾ ಯೋಗಕ್ಷೇಮ ರಜೆ ಕಾಯ್ದೆ 2025 ಕರಡು ಮಸೂದೆಯನ್ನು ಸಿದ್ಧಪಡಿಸಿಬಿಟ್ಟಿದೆ. ಈಗ ಮಸೂದೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಇದರ ಜೊತೆ ಪ್ರತಿ ವರ್ಷ ಮೇ 28 ಮುಟ್ಟಿನ ನೈರ್ಮಲ್ಯ ದಿನವನ್ನಾಗಿ ಆಚರಿಸಲಿಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿ ಅಲ್ಲಿನ ಮೆಟ್ಟಿಲುಗಳ ಮೇಲೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂಥ ತ್ರಿವರ್ಣ ಧ್ವಜ, ನಮ್ಮ ರಾಷ್ಟ್ರ ಧ್ವಜ ಇದೆಯಲ್ವಾ, 2ನೇ ಅತಿ ದೊಡ್ಡದಾದ ತ್ರಿವರ್ಣ ಧ್ವಜವನ್ನು ಅನಾವರಣ ಮಾಡಿದ್ದಾರೆ. ನಿಮಗೆ ಕ್ವಶನ್ ಏನಂತಂದರೆ, ಇದು 2ನೇ ಅತಿ ದೊಡ್ಡದಾದ ತ್ರಿವರ್ಣ ಧ್ವಜ ಅಂತಂದರೆ ಮೊದಲನೇ ಅತಿ ದೊಡ್ಡ ತ್ರಿವರ್ಣ ಧ್ವಜ ಎಲ್ಲಿದೆ ತಿಳ್ಕೊಂಡು ಕಮೆಂಟ್ ಮಾಡಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ತ್ರಿವರ್ಣ ಧ್ವಜ ಅಂತಂದರೆ ಕೇವಲ ಖಾದಿ ವಸ್ತ್ರ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟದ ಪ್ರತೀಕ, ಭಾರತದ ಹೆಮ್ಮೆ, ಸ್ವಾಭಿಮಾನದ ಸಂಕೇತ ಅಂತ ಬಣ್ಣಿಸಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಮತ್ತು ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ದೇಶ ಪ್ರೇಮವನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂಥ ಕ್ರಮ ಅಂತೆಲ್ಲ ಮಾತಾಡಿದ್ದಾರೆ. ಇನ್ನು ಭಾರತ ಬಾಸ್ಮತಿ ಮತ್ತು ಸೋನಾ ಮಸೂರಿ ಹೀಗೆ ವಿವಿಧ ತಳಿಗಳ ಅಕ್ಕಿಯನ್ನು ಅಮೇರಿಕದ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ಪೂರೈಸ್ತಾ ಇದೆ. ಅದು ಅಮೇರಿಕದ ಟ್ರಂಪ್ ಅವರಿಗೆ ಈಗ ಸ್ವಲ್ಪ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಒಂದು ಟ್ರೇಡ್ ಡೆಫಿಸಿಟ್ ಸರ್ಪ್ಲಸ್ ಎಲ್ಲ ವೇರಿ ಆಗುತ್ತಲ್ವ, ಅದನ್ನು ನಿಯಂತ್ರಿಸಲಿಕ್ಕೆ ಭಾರತದ ಅಕ್ಕಿ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಬೇಕು ಅಂತ ಟ್ರಂಪ್ ಅವರು ಈಗ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಈ ಸಮಸ್ಯೆ ಕುರಿತು ಸಭೆ ನಡೆಸಿದ ನಂತರ ಅಲ್ಲಿನ ಕೃಷಿಕರಿಗೆ, ಅಮೇರಿಕದ ಕೃಷಿಕರಿಗೋಸ್ಕರ 4 ವರ್ಷಗಳ ಅವಧಿಗೆ $12 ಶತಕೋಟಿ ಅಂದರೆ 1.07 ಲಕ್ಷ ಕೋಟಿಯಷ್ಟು ಮೊತ್ತದ ಕೃಷಿ ಪರಿಹಾರ ಪ್ಯಾಕೇಜನ್ನು ಸಹ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಭಾರತೀಯ ರಸಗೊಬ್ಬರ ಸಂಘ ನೀಡಿರುವ ಮಾಹಿತಿ ಪ್ರಕಾರ ದೇಶದಲ್ಲಿ ಸುರಿದ ಉತ್ತಮ ಮುಂಗಾರು ಮಳೆಯಿಂದಾಗಿ ಬೇಡಿಕೆ ಜಾಸ್ತಿಯಾಗಿದೆ ರಸಗೊಬ್ಬರಕ್ಕೆ. ಹೀಗಾಗಿ ಈಗ ಆರ್ಥಿಕ ವರ್ಷದಲ್ಲಿ ದೇಶದ ರಸಗೊಬ್ಬರದ ಆಮದು ಹಿಂದಿನ ವರ್ಷಕ್ಕಿಂತ 41% ಹೆಚ್ಚಾಗಿ, ಅಂತಂದರೆ 2.23 ಕೋಟಿ ಟನ್ ಹೆಚ್ಚಾಗುವಷ್ಟು ನಿರೀಕ್ಷೆ ಇದೆ. ಮತ್ತು ಮುಖ್ಯವಾಗಿ ನೆನಪಿಟ್ಕೊಳ್ಳೋದೇನು, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಬಳಸುವ ದೇಶಗಳ ಪೈಕಿ ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 3 ವರ್ಷಗಳಲ್ಲಿ 23, 24, 25 ಈವರೆಗಿನ ಅವಧಿಯಲ್ಲಿ ಸುಮಾರು 57,000ಕ್ಕೂ ಹೆಚ್ಚು ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಇದರಿಂದಾಗಿ ಒಟ್ಟು ಎಷ್ಟು ಮೌಲ್ಯ ಕಳ್ಕೊಂಡಿದ್ದಾರೆ ನೋಡಿ, 5,473 ಕೋಟಿ ಮೌಲ್ಯದ ಹಣಕಾಸು ವಂಚನೆ ನಡೆದಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಈವರೆಗೆ ಒಟ್ಟು ವಂಚನೆ ಹಣದಲ್ಲಿ ಕೇವಲ 627 ಕೋಟಿ ಮಾತ್ರ ಮರುಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡನ್ ಅವರ್ ಅನ್ನುವಂಥ ಒಂದು ಟರ್ಮ್ ಬಂದಿತ್ತು ಮೊದಲು, ಏನು ಅಂತ ನೋಡಬೇಕು, ನೀವು ತಿಳ್ಕೊಂಡು ಕಮೆಂಟ್ ಮಾಡಿ. 10,700ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪರಿಹರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಆವಾಗವಾಗ ಮಾತುಕತೆ ನಡೀತಾನೆ ಇರುತ್ತೆ ಇವರ ನಡುವೆ. SIR ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳ್ತೀವಲ್ವ, ಅದರ ಕುರಿತಾಗಿ ಆತಂಕಗೊಂಡಿರುವಂಥ ಮತದಾರರು ನ್ಯಾಯಾಲಯದ ಮುಂದೆ ತಮ್ಮ ಸಮಸ್ಯೆಗಳನ್ನು ಪ್ರಸ್ತುತಪಡಿಸ್ತಾರೆ. ಆವಾಗ ಎಲೆಕ್ಷನ್ ಕಮಿಷನ್ ಕೊಡುವಂಥ ಉತ್ತರ ಬರೀ ಯಾಂತ್ರಿಕ ಮತ್ತು ಸೈಕ್ಲೋ ಸ್ಟೈಲ್ ಅಂತಂದರೆ ಮೊದಲೇ ರೆಡಿ ಮಾಡ್ಕೊಂಡಿರೋದು ಉತ್ತರವನ್ನು ಈ ಥರ ಕೇಳಿದರೆ ಈ ಥರ ಕೊಡೋದು ಉತ್ತರ ಅಂತ ರೆಡಿ ಮಾಡಿ ಇಟ್ಕೊಂಡಿರೋ ಥರ ಇದೆ. ಹೀಗಾಗಿ ಚುನಾವಣಾ ಆಯೋಗದ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹೇಳಿರೋ ಪ್ರಕಾರ ಯಾವಾಗಲೂ ಒಂದು ಅಂಕಿಅಂಶಗಳ ಜೊತೆ ಈಗ ಪ್ರಾಯೋಗಿಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಮುಂದಾಗ್ತಾ ಇದೆ, ಸೊಲ್ಯೂಷನ್ ಕಡೆ ಫೋಕಸ್ ಮಾಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವಿಷ್ಟು ಮುಖ್ಯವಾದ ಹೈಲೈಟ್ಸ್ಗಳು. ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.